ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಎಪಿಸೋಡ್ ನೋಡಿದಾಗ ಅನ್ಸುತ್ತೆ ಪ್ರೋಮೋ ನೋಡಿ ನಾವು ಯಾವುದೇ ಒಂದು ಕನ್ಕ್ಲೂಷನ್ ಬರೋಕೆ ಇದೇ ರೀತಿ ಇರ್ತಂತ ನಾವು ಕ್ಯಾಲ್ಕುಲೇಟ್ ಮಾಡೋಕೆ ತುಂಬಾ ತಪ್ಪು ಅನ್ಸುತ್ತೆ. ಪ್ರೋಮೋ ನೋಡಿದಾಗ ಮೈಕಲ್ ಇಸ್ ರಾಂಗ್ ಅನ್ಸಿತ್ತು, ಬಟ್ ಈಗ ಹೇಳ್ತಬಹುದು ಮೈಕಲ್ ಇಸ್ ರೈಟ್ ಪರ್ಸನ್. ಏನಕ್ಕಂದ್ರೆ ಒಬ್ಬ ಓನರ್ ಆಗ್ಲಿ ಅವ್ರನ್ನ ಖರೀದಿ ಮಾಡಿದಾಗ ಅವ್ರು ಕೇಳೋ ಅವಕಾಶ ಇರುತ್ತೆ, ಅವ್ರಿಗೆ ಒಂದು ಸ್ಟ್ಯಾಂಡ್ ತಗೊಳಕ್ ಒಂದು ಅವಕಾಶ ಖಂಡಿತವಾಗ್ಲೂ ಇರುತ್ತೆ. ಮೈಕಲ್ ಮಾತಾಡಿ ತಪ್ಪೇ ಇಲ್ಲ. ಮೈಕಲ್ ಇಸ್ ರೈಟ್, ಸಂಗೀತ ಇಸ್ ರಾಂಗ್ ಅಂತ ಹೇಳ್ಬೋದು. ಈ ಎಪಿಸೋಡ್ ಅಲ್ಲಿ ಆದಾಗ ಒಬ್ರು ಕಲೆಕ್ಟ್ ಮಾಡಿದಾಗ ಯಾವುದೇ ಒಂದು ಓನರ್ ಸ್ಯಾಲ್ರಿ ಕೊಟ್ಟ ಮೇಲೆ ಯಾರೋ ರಿಟರ್ನ್ ಕೇಳ್ತಾರ, ಈ ರೀತಿ ಇರುತ್ತೆ ಎಪಿಸೋಡ್. ಮತ್ತೆ ಸಂಗೀತ ಅಳದ್ರಲ್ಲಿ ತಪ್ಪಿದ್ಯಾ, ಮೈಕಲ್ ಮಾತಾಡೋದು ತಪ್ಪಿದ್ಯಾ, ಇದೆಲ್ಲ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ. 74ನೇ ದಿನ ಎಪಿಸೋಡ್ ಯಾವ ರೀತಿ ಇತ್ತಂತ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ಅವರು ಒಂದು ಮಿನಿ ಆಕ್ಷನ್ ಮಾಡ್ತಾರೆ. ಆ ಆಕ್ಷನ್ ಎಲ್ಲಾ ಪ್ಲೇಯರ್ಸ್ ನ ಎಲ್ಲ ಆಟಗಾರ ತಂದು ಇಕ್ತಾರೆ. ಬಟ್ ಇವ್ರು ತನಿಷಾ ಮತ್ತು ಸಂಗೀತ ಅವರು ಮಾಡಿ ಎಷ್ಟೊಂದು ಚೀಪ್ ಆಗಿ ನೋಡ್ತಾ ಇದಾರೆ ಅಲ್ಲಿರೋ ಪ್ಲೇಯರ್ಸ್ ನ, ಆಟಗಾರನಂದ್ರೆ ಇಷ್ಟೊಂದು ಚೀಪ್ ಆಗಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ಸುತ್ತೆ. ಏನಕ್ಕೆ 100 ರೂಪಾಯಿ 150 ರೂಪಾಯಿ ಈ ರೀತಿ ಎಲ್ಲ ಕೌಂಟ್ ಮಾಡ್ತಾರೆ. ಈ ತರ ಮಿನಿ ಆಕ್ಷನ್ ಮಾಡಿದಾಗ ತುಂಬಾ ಅವಮಾನ ಮಾಡಂಗಾಗುತ್ತೆ ಅಲ್ಲಿರೋರಿಗೆ. ಒತ್ತು ಸಂತೋಷ ಪಾಪ ಅನ್ಸುತ್ತೆ. ಏನಕ್ಕಂದ್ರೆ ಕೇವಲ ಬಂದು ಸ್ಟೇಜ್ ಮೇಲೆ ಕರೆದು ವಾಪಸ್ ಕಳಿಸ್ತಾರೆ. ಇನ್ನು ಕಾರ್ತಿಕ್ ವಿಷಯ ಬಂದಾಗ ಅವ್ರಿಗೆ ಇಂಜುರಿ ಆಗಿತ್ತು, ಆಡಲ್ಲ ಅಂತ ಗೊತ್ತಿತ್ತು, ಅವನು ವಾಪಸ್ ಕಳಿಸಿದ್ರು. ಓಕೆ, ಒತ್ತು ಸಂತೋಷ ಅವರು ಎಷ್ಟು ಕಷ್ಟಪಟ್ಟಿದ್ರೆ ಬಟ್ಟೆ ಟಾಸ್ಕ್ ಅಲ್ಲಿ ಕ್ಲೀನ್ ಮಾಡೋದ್ರಲ್ಲಿ, ಟಾಸ್ಕ್ ಆಡೋದ್ರಲ್ಲಿ, ಇದೆಲ್ಲ ಗೊತ್ತಿದ್ರು ತನಿಷಾ ಕೇವಲ 100 ರೂಪಾಯಿ ಆದ್ರೂ ಬರಿಬೇಕಾಗಿತ್ತು. ವಾಪಸ್ ಕಳಿಸಿ ಮತ್ತೆ ವಾಪಸ್ ಕಳಿಸಿದ್ದು ತುಂಬಾ ಬೇಜಾರಾಗುತ್ತೆ. ನನಗಂತೂ ಈ ಎಪಿಸೋಡ್ ನೋಡಿದಾಗ ಯಾವಕ್ಕೆ ಈ ರೀತಿ ಮಾಡ್ತಾರ ಅಂತ ನೋಡುದು. ಪ್ರೋಮೋ ನೋಡಿದಾಗ ಮಾತ್ರ ಸಂಗೀತ ಹೈಲೈಟ್ ಆಗಿ ತೋರಿಸ್ತಾರೆ. ಸಂಗೀತ ಮಾಡಿದ ಕರೆಕ್ಟ್, ಸಂಗೀತ ಅಳ್ತಾ ಇದಾರೆ, ಟಾರ್ಗೆಟ್ ಮಾಡ್ತಾ ಇದಾರೆ, ಕಾರ್ನರ್ ಮಾಡ್ತಾ ಇದಾರೆ ಅಂತ ಪ್ರೋಮೋ ತೋರಿಸಿದ್ದಾರೆ. ಬಟ್ ಪ್ರೋಮೋದಲ್ಲಿ ಇದ್ದಿದ್ದು ಎಪಿಸೋಡ್ ನೋಡಿದಾಗ ನನಗದು ಖಂಡಿತವಾಗ್ಲೂ ಅನ್ಸಿಲ್ಲ. ಮತ್ತೆ ನಿಮ್ಗೆ ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಈಗ ಮೈಕಲ್ ಕೇಳಿದ್ರೆ ತಪ್ಪೇನಿದೆ, ಖಂಡಿತವಾಗ್ಲೂ ಕೇಳ್ತಾರೆ. ಕೊಟ್ಟಿದ್ದ ದುಡ್ಡಲ್ಲಿ ವಾಪಸ್ ಕೊಡ್ಬೇಕಂತ ಹೇಳ್ತಾರೆ. ಕೊಟ್ಟಿರುವ 11,000 ಪಾಯಿಂಟ್ಸ್ ಅಲ್ಲಿ 7,000 ಇಟ್ಕೊಂಡು ಕೇವಲ 4,000ರಿಂದ ಆ ಪ್ಲೇಯರ್ಸ್ ನ ಆಕ್ಷನ್ ಮಾಡಿರ್ತಾರೆ, ತಗೊಂಡಿರ್ತಾರೆ. ಓಕೆ, ತಗೊಂಡಿರೋ ಸರಿ, ಬಟ್ ಗೆದ್ದಾಗ್ಲಾದ್ರೂ ಅಲ್ಲಿರೋ ಬಂದಿರೋ ಅಮೌಂಟ್ ಯಾರು ಚೆನ್ನಾಗ್ ಆಡಿದ್ರು ಅವ್ರನ್ನ ತಗೋಬೋದಾಯ್ತು. ಆಕ್ಚುಲಿ ಇಲ್ಲಿ ಬಿಗ್ ಬಾಸ್ ಗೇಮ್ ಇರೋದೇನಂದ್ರೆ ಆ 11,000 ಪಾಯಿಂಟ್ ಅಲ್ಲಿ ಇವ್ರು ಒಂದು 3,000 ಇಟ್ಕೊಂಡು ಎಲ್ಲರಿಗೂ 1,000 2,000 ಹಂಚಿ ಟಾಸ್ಕ್ ಯಾರು ಚೆನ್ನಾಗ್ ಆಡ್ತಾ ಇದ್ರೆ ಅವ್ರಿಗೆ ಹಂಚಿದ್ರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇದೆ. ಬಟ್ ತನಿಷಾ ಸಂಗೀತ ಇಬ್ರು ತಪ್ಪು ಮಾಡಿದ್ರು ಅನ್ಸುತ್ತೆ. ಸೈಡ್ ಎಲ್ಲ ನೋಡಿದಾಗ ಅವಿನಾಶ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ಆಗಾದ್ರೂ ಸಂಗೀತ ಅವರು ಕಳಪೆ ಕೊಡ್ತಾರೆ, ತುಂಬಾ ಬೇಜಾರಾಗುತ್ತಂತ ಫ್ಯಾನ್ಸ್ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಅವರೆಲ್ಲ ಒಂದು ನೆಗೆಟಿವ್ನೆಸ್, ಸಂಗೀತ ಯಾರು ಏನಕ್ಕೆ ಬರುತ್ತೆ ಮನೆಯಲ್ಲಿ, ಯಾವ ಕಾರಣಕ್ಕೆ ಬರುತ್ತೆ ಅಂತ ಇದೇ ಕಾರಣಕ್ಕೆ ಹೇಳುತ್ತೆ. ಯಾಕಂದ್ರೆ ಅವಿನಾಶ್ ಇಲ್ಲ ಅಂದ್ರೆ ಆ ಬಟ್ಟೆ ಟಾಸ್ಕ್ ಅಲ್ಲಿ ಅವ್ರಿಗೆ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ಆ ರೀತಿ ಎಲ್ಲ ಟಾಸ್ಕ್ ಆಡಿದ್ರೆ ಬಟ್ ಅವ್ರು ನೆಗೆಟಿವ್ ಕೊಡ್ತಾರೆ. ಇಲ್ಲಿ ತನಿಷಾ ಅವರು ಕಾರ್ತಿಕ್ ಕೊಟ್ಟಿದ್ದು ಸರಿ ಅನ್ಸುತ್ತೆ. ಏನಕ್ಕಂದ್ರೆ ಅವ್ರಿಗೆ ಇಂಜುರಿ ಆಗಿದೆ, ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಅಮೌಂಟ್ ಗೆ ಖರೀದಿ ಮಾಡಿತ್ತು, ಆದ್ರೂ ಆಟ ಆಡ್ಲಿಲ್ಲ ಅಂತ ಹೇಳಿ ಅದು ಕಾರ್ತಿಕ್ ಒಪ್ಕೊಂಡ್ರು. ಇದು ಒಪ್ಕೊಳ್ಳೋಣ. ಬಟ್ ಅವಿನಾಶ್ ಚೆನ್ನಾಗಿ ಆಡಿದ್ರು ಸಂಗೀತ ಅವರು ಈ ರೀತಿ ಹೇಳಿದ ಎಲ್ಲೋ ತಪ್ಪು ಅನ್ಸುತ್ತೆ. ಪರ್ಫಾರ್ಮೆನ್ಸ್ ಆಗಿರುವ ನಮ್ರತಾಗೆ ಮತ್ತೆ ವಿನಯ್ಗೆ ಬಿಗ್ ಬಾಸ್ ಕಡೆಯಿಂದ ಪಾಯಿಂಟ್ಸ್ ಬರುತ್ತೆ, 3000 ಪಾಯಿಂಟ್ಸ್. ಅವ್ರು ಓಕೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಬಟ್ ಹೊರ್ತು ಸಂತೋಷ ಮಾಡಿದ್ದು ತುಂಬಾ ಅನ್ಯಾಯ ಅನ್ಸುತ್ತೆ. ಏನಕ್ಕಂದ್ರೆ ಮತ್ತೆ ಅದನ್ನ 100 ರೂಪಾಯಿ ಖರೀದಿ ಮಾಡಿ ವೆಲ್ಕಮ್ ಬ್ಯಾಕ್ ಹೊರ್ತು ಸಂತೋಷ್ ಅಂತ ತನಿಷ್ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ. ಅಲ್ಲಿ ಹೊರ್ತೂರ್ ಕೂಡ ಹೇಳ್ತಾ ಇದಾರೆ ನಾನು ಬರೋದೇ ಇಲ್ಲ ಅಂತ. ಬಟ್ ಹೊರ್ತೂರ್ ನಮ್ ಟಿವಿ ಬರ್ಬೇಕಂತ ಅಲ್ಲಿ ಲಿಖಿತ ಪೂರ್ವಕ ಬರೆದಾಗ ಖಂಡಿತವಾಗ್ಲೂ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಹೋಗ್ಲೇಬೇಕಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಡ್ರಾಯಿಂಗ್ ಟಾಸ್ಕ್ ಬರುತ್ತೆ. ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ವಿನಯ್ ಟೀಮ್ ಗೆಲ್ಲುತ್ತಂತ ಇದಕ್ಕಿಂತ ಮುಂಚೆನೆ ಹೇಳಿದ್ದೆ ನಾನು. ಅದೇ ಪರವಾಗಿ ತನಿಷಾ ಟೀಮ್ ಮತ್ತೆ ಅದೇ ವಿನಯ್ ಅವರ ಟೀಮ್ ಗೆದ್ದಿದೆ. ಈ ಟಾಸ್ಕ್ ಅಲ್ಲಿ ತುಕಾಲಿ ಅವರು ಸಂಗೀತ ಟೀಮ್ ಸೇರ್ಕೊಂಡಿದ್ರ ಅಲ್ಲಿ ಕರೆಕ್ಟ್ ಆಗಿ ಡ್ರಾಯಿಂಗ್ ಹಾಕಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಸೋತೇ ಬಿಟ್ರು ಅವರು. ಮೆನ್ಷನ್ ಮಾಡೋಕಾಗಿದ್ದೇನೆಂದ್ರೆ ಒತ್ತು ಸಂತೋಷ್ ಅವರಿಗೆ ಸ್ಕ್ರೀನ್ ಸ್ಪೇಸ್ ಅಂದ್ರೆ ಬಿಗ್ ಬಾಸ್ ಅವಮಾನ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ವಿಡಿಯೋನೇ ತೋರಿಸಲ್ಲ ಒತ್ತು ಸಂತೋಷ್ ಅವ್ರದ್ದು. ಸೊ ಕೇವಲ ಅವ್ರು ಮಾತಾಡಿದಾಗ ಮಾತ್ರ 1 ಸೆಕೆಂಡ್ 2 ಸೆಕೆಂಡ್ ಕಟ್ ಮಾಡಿ ಆಮೇಲೆ ತೋರಿಸ್ತಾ ಇದಾರೆ ಬಿಗ್ ಬಾಸ್ ದಲ್ಲಿ. ಒತ್ತು ಸಂತೋಷ್ ಅವ್ರನ್ನ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇಲ್ಲ, ವಿಡಿಯೋ ಅವ್ರಿಗೂ ಯಾವುದೇ ಫುಟೇಜ್ ರಿಲೀಸ್ ಮಾಡ್ತಾ ಇಲ್ಲ ಬಿಗ್ ಬಾಸ್ ಅನ್ಸುತ್ತೆ. ಇನ್ನು ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಅದೇ ಡ್ರಮ್ ಅಲ್ಲಿ ಹೋಗಿ ಉಳ್ಳೋದು. ಈ ಟಾಸ್ಕ್ ಅಲ್ಲಿ ಯಾವುದೇ ಒಂದು ವ್ಯಕ್ತಿ ಆದಾಗ ಆ ವ್ಯಕ್ತಿಗೆ ಸರಿಯಾದ ಮೌಲ್ಯ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಈ ಟೈಮ್ ಅಲ್ಲಿ ಸಂಗೀತ ಮತ್ತು ತುಕಾಲಿ ಸಂತೋಷ್ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಆ ಟೈಮ್ ಅಲ್ಲಿ ಕೂಡ ತುಕಾಲಿ ಅವರು ಯಾವುದೋ ಒಂದು ಟೈಮಲ್ಲಿ ಆಡಲ್ಲ ಅಂದಿದ್ರೆ ಅದಕ್ಕೆ ಸಂಗೀತ ನೀವು ಚಾನ್ಸೇ ಕೊಡಲ್ಲ ಆಡಕ್ಕೆ, ನಾನು ಬೇರೆ ಆಡಿಸ್ತೇನೆ ಅಂತ ಓನರ್ ರೀತಿ ಒಬ್ಬ ಬಿಸ್ನೆಸ್ ಮ್ಯಾನ್ ರೀತಿ ಸಂಗೀತ ಅವ್ರು ಮಾತಾಡ್ತಾರೆ. ನಿಜವಾಗ್ಲೂ ಮನೆಯಲ್ಲಿ ಸಂಗೀತವನ್ನ ಎಲ್ಲರೂ ಟಾರ್ಗೆಟ್ ಮಾಡಕ್ಕೆ, ಒಂಥರ ಕಾರ್ನರ್ ಮಾಡಕ್ಕೆ ಎಲ್ಲ ಒಂದು ರೀಸನ್ಸ್ ಕೂಡ ಆಗ್ತವೆ. ಇನ್ನೊಂದು ವಿಶೇಷವಾಗಿ ಬಂದಾಗ ಕಾರ್ತಿಕ್ ಮತ್ತು ಸಂಗೀತ ಬೆಸ್ಟ್ ಫ್ರೆಂಡ್ಸ್, ಅದಕ್ಕಿಂತ ಹೆಚ್ಚಾಗಿ ಅಂತ ಹೇಳ್ಬೋದು. ಈ ಟೈಮಲ್ಲೂ ಕೂಡ ಸಂಗೀತ ಅವರು ಕಾರ್ತಿಕ್ ಅವ್ರ ಹತ್ರ ಒಂದ್ಸಲ ಆರ್ಗ್ಯುಮೆಂಟ್ ಆದಾಗ ಯಾವ ರೀತಿ ಅಂದ್ರೆ ಆಗೋದೇ ಇಲ್ಲ, ಕೊಡೋದೇ ಇಲ್ಲ, ಆಗೋದೇ ಇಲ್ಲ ಅನ್ನೋ ಲೆವೆಲ್ ಬಂದ್ಬಿಡ್ತಾರೆ. ಮತ್ತೆ ಈ ಟಾಸ್ಕ್ ಅಲ್ಲಿ ತನಿಷಾ ಟೀಮ್ 2,600 ಪಾಯಿಂಟ್ ಗಳಿಸಿದ್ರೆ ಅವ್ರ ಟೀಮ್ ಕೇವಲ 1,300 ಪಾಯಿಂಟ್ ಗಳಿಸುತ್ತೆ. ಮತ್ತೆ ಫೋಲ್ ಆಗಿದೆ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಇದರಲ್ಲಿ ಒತ್ತು ಸಂತೋಷ್ ಅವ್ರನ್ನ ಮತ್ತೆ ಅದೇ ಹೇಳ್ತೀನಲ್ಲ, ಒತ್ತು ಸಂತೋಷ್ ಅವ್ರನ್ನ ಬಿಗ್ ಬಾಸ್ ಟಾರ್ಗೆಟ್ ಮಾಡ್ತಾರೆ ಅಂತಾನೆ
ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಕೇವಲ ಪ್ಲೇಯರ್ಸ್ ಅಲ್ಲ, ಓನರ್ಸ್ ಮಾಡ್ತಾ ಆಡಿದ್ರ ಓನರ್ಸ್ ದೇ ಈ ಟಾಸ್ಕ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವ್ರಿಗೆ ಎಷ್ಟು ಬೇಕಷ್ಟು ತಗೊಂತಾ ಇದಾರೆ, ಖರೀದಿ ಮಾಡ್ತಾ ಇದಾರೆ. ಇಲ್ಲಾಂದ್ರೆ ಖರೀದಿನೇ ಮಾಡಲ್ಲ, ಅಲ್ಲಿಂದ ಅವ್ರ ಮೇಲೆ ಸೇಲಿಂಗೇ ಮಾಡಲ್ಲ, ಬಿಡ್ಡಿಂಗೇ ಮಾಡಲ್ಲ, ಈ ರೀತಿ ಎಲ್ಲ ಟಾಸ್ಕ್ ಮಾಡ್ತಾ ಇರ್ತಾರೆ. ಈ ಟಾಸ್ಕ್ ಅಲ್ಲಿ ಕೊನೆಗಾಗಿ ಗೆದ್ದಿದ್ದು ಮಾತ್ರ ತನಿಷಾ ಟೀಮೇ. ಅದ್ರಲ್ಲೂ ಅವ್ರಿಗೆ ಅದರಲ್ಲಿ 1000 ಪಾಯಿಂಟ್ಸ್ ಕೊಡಲ್ಲ ಅಂತ ಹೇಳ್ತಾರೆ. ಎಲ್ಲೋ ಒತ್ತು ಸಂತೋಷ್ ಅವರು ಕೂಡ ಈ ಗೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು, ಒಂದು ಫೋಲ್ ಒಂದು ಬಿಟ್ರೆ ಇನ್ನು ಎಲ್ಲಾ ವಿಷಯಗಳಲ್ಲೂ ಸಂಗೀತ ಟಾರ್ಗೆಟ್ ಮಾಡೋದು ಕೇವಲ ಇದೇ ಕಾರಣಕ್ಕೆ. ಯಾವುದೇ ಒಂದು ವಿಷಯ ಬಂದಾಗ ಅವ್ರ ಹತ್ರ ಕುತ್ಕೊಂಡು ಶಾರ್ಟ್ ಔಟ್ ಮಾಡ್ಕೊಳಲ್ಲ, ಅವ್ರ ಹತ್ರ ಮಾತಿಗೆ ಮಾತು ಮಾತಾಡಿ ಎಲ್ಲೋ ಅವ್ರ ಮನೆಯಲ್ಲಿ ಸ್ವಲ್ಪ ಅವ್ರ ಮನಸ್ಸಲ್ಲಿ ತುಂಬಾ ನೆಗೆಟಿವ್ ತುಂಬ್ಕೊಳ್ಳುವಂತ ವಿಷಯ ಬರುತ್ತೆ. ಇಲ್ಲಿ ಮತ್ತು ಸಂಗೀತ ಬಗ್ಗೆ ಮಾತಾಡಿ ತಪ್ಪನ್ಸುತ್ತೆ. ಏನಕ್ಕಂದ್ರೆ ಅವ್ರು ಬೇರೆ ವಿಷಯ ಬಂದಾಗ ಅವ್ರ ಗ್ರೂಪ್ ಅಲ್ಲಿ ಇದ್ದ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕು ವಿನಃ ಬೇರೆ ವ್ಯಕ್ತಿ ಮಾತಾಡೋದು ತುಂಬಾ ತಪ್ಪನ್ಸುತ್ತೆ. ಇದೇ ಕಾರಣಕ್ಕೆ ಸಂಗೀತ ಅವ್ರು ಹೇಳ್ತಾರೆ. ಬಟ್ ಮೈಕಲ್ ಮಾತಾಡಿ ಮಾತ್ರ ನಿಜ ಅನ್ಸುತ್ತೆ, ಇಸ್ ರೈಟ್ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷವಾಗಿ ಈ ಗೇಮ್ ಅಲ್ಲಿ ಕಾರ್ತಿಕ್ ಅವ್ರಿಗೆ ಹೆಲ್ಪ್ ಮಾಡಿದ್ರಿಂದ ಇಷ್ಟು ಪಾಯಿಂಟ್ ಗಳಿಸಿದ್ರು ಅನ್ಸುತ್ತೆ. 24 ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಕೇವಲ ಓನರ್ಸ್ ಅಂದ್ರೆ ತನಿಷಾ ಮತ್ತು ಸಂಗೀತ ಅವ್ರದ್ದೇನೆ ಕಾಣ್ತಾ ಇತ್ತು. ಸ್ವಲ್ಪ ಮೈಕಲ್ ಫೋಟೇಜ್ ಕಾಣ್ತಾ ಇತ್ತು, ಅಷ್ಟು ಬಿಟ್ರೆ ಯಾವ ಟಾಸ್ಕ್ ಅಷ್ಟೊಂದು ಇಂಟ್ರೆಸ್ಟ್ ಆಗಿರ್ಲಿಲ್ಲ. ಅಲ್ಲಿ ಗೇಮ್ ಗೆಲ್ಲೋ ಸ್ಥಿತಿನೇ ಇರ್ಲಿಲ್ಲ. ಕೇವಲ ಆಕ್ಷನ್ ಖರೀದಿ ಮಾಡೋದು, ಅವ್ರು ದುಡ್ಡು ಕೊಡೋದು, ಇವ್ರು ದುಡ್ಡು ಕೊಡೋದು. ಈ ಟಾಸ್ಕ್ ಯಾಕೆ ತುಂಬಾ ಇಷ್ಟ ಆಗಿಲ್ಲ ಅಂತೆಲ್ಲ ಕಮೆಂಟ್ಸ್ ಬರ್ತಾ ಇದೆ. ಇನ್ನೊಂದು, ಈ ಟಾಸ್ಕ್ ಆಡಕ್ ಆಗ್ತಾ ಇಲ್ಲ ಅಂತ ನಮ್ರತ್ ಅವ್ರು ಅಳ್ತಾ ಇದ್ರು. ಏನಕ್ಕಂದ್ರೆ ಫುಲ್ ಪ್ರೆಷರ್ ಆಗ್ತಾ ಇದಾರೆ ಕ್ಯಾಪ್ಟನ್ ಅಂದ್ರೆ ಲೀಡರ್ ಕ್ಯಾಪ್ಟನ್ ಅವ್ರ ಮೇಲೆ ಪ್ರೆಷರ್ ಆಗ್ತಿದ್ರೆ ಗೆಲ್ಲಕ್ಕಾಗಲ್ಲ ಅಂತಾರೆ. ಸಂಗೀತ ಮಾಡೋದಲ್ಲ ಇದೇ ಕೆಲಸ. ಆಕ್ಷನ್ ಮಾಡ್ಬೇಕಂದ್ರೆ ಒಳ್ಳೆ ಪ್ಲೇಯರ್ ತಗೊಳಲ್ಲ, ಅವ್ರು ಬೇರೆ 100 ರೂಪಾಯಿ ಮಾಡೋ ಬೆಟ್ಟಿಂಗ್ ಮಾಡೋದು, 150 ಬೆಟ್ಟಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇದಾರೆ. ಆ ಟೈಮಲ್ಲಿ ಒಳ್ಳೆ ಪ್ಲೇಯರ್ಸ್ ಇದ್ದಾಗ ಟೀಮ್ ಹೇಗೆ ಗೆಲ್ಲುತ್ತೇಳಿ ಖಂಡಿತವಾಗ್ಲೂ ಸೋಲುತ್ತಾನೆ. ಮತ್ತೆ ಇದ್ರ ಮೇಲೆ ಇದು ಬೇರೆ ಸಿಂಪತಿ ಬೇರೆ ಬರುತ್ತೆ. ಹೊರಗಡೆ ಅಳೋದು ಮತ್ತೆ ಹೊರಗಡೆ ಬಂದು ಅಳೋದು, ನನ್ನೆಲ್ಲ ಟಾರ್ಗೆಟ್ ಮಾಡ್ತಾರ ಅಂದ್ರೆ ನಾನು ಟೀಮ್ ಗೆಲ್ಲಿಲ್ಲ ಅನ್ನೋದು, ಇರೋ ಪ್ಲೇಯರ್ಸ್ ಮೇಲೆ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ಸಂಗೀತ ಎಲ್ಲೋ ಎಡವಿದಾರೆ ಲೀಡರ್ ಆಗಿ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ಒಂದ್ಸಲ ಲೀಡರ್ ಆಗಿ ಎಡವಿದ್ರು. ರಾಕ್ಷಸರು ಮತ್ತೆ ಗಂಧರ್ವ ಟಾಸ್ಕ್ ಅಲ್ಲಿ ಕೂಡ ಅದೇ ಲೀಡರ್ ಆಗಿ ಸಂಗೀತ ಎಲ್ಲ ಎಡವಿದ್ರು. ಈ ದಿನ ಕೂಡ ಅದೇ ರೀತಿಯಾಗಿ ಆಗ್ತಿದೆ ಅಂತ ಎಲ್ಲ ಒಂದು ನ್ಯೂಸ್. ಮತ್ತೆ ಇದ್ರ ಬಗ್ಗೆ ಸಂಗೀತ ನಿನ್ನೆ ಮಾಡಿದ್ದು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು